ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡತ್ತೀವಿ ಮಮ್ಮಿ? ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ ಆ್ಯಂಡ್ ಸಿ ನಮ್ಮ ಮಮ್ಮಿ ಏನೇನು ಮಾಡ್ತಾರಂತ ನೋಡ್ಕೊಂಡ್ರೆ. ಇವಾಗ ನಾನಿಲ್ಲಿ 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಉಪ್ಪು, ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಮತ್ತು ಒಂಚೂರು ಜೀರಿಗೆ, ಓಂಕಾಳು ಮತ್ತು ಧನಿಯಾ ಒಂದು ಸ್ವಲ್ಪ, ಇದೇನು ಕಡಲೆ ಹಿಟ್ಟು, ಬೇಕಿಂಗ್ ಸೋಡಾ, ಒಂಚೂರು ಕೊತ್ತಂಬರಿ, ಕರಿಬೇವು, ಬೇಕಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೋದು. ಸೊ ಇವಾಗ ಇದನ್ನು ಈ ಥರ ಬಿಡಿಸ್ಕೋಬೇಕು. ಎಲ್ಲನೂ ಅವು ಎಳೆ ಎಳೆಯಾಗಿ ಬರೋ ಥರ ಅವನ್ನ ಒಂದು ಬಿಡಿಸ್ಕೋಬೇಕು. ಇದೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ, ಕರಿಬೇವು ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಇದಕ್ಕಿವಾಗ ಇವನ್ನ ಪೇಸ್ಟ್ ಮಾಡ್ಕೋಬೇಕಾ? ಜೀರಿಗೆ, ಅಜ್ವಾನ್ ಎರಡೂ ಮಿಕ್ಸ್ ಮಾಡಿ ಈ ಥರ ಲಟ್ಟಣಿಗೆಯಿಂದ ಒಂಚೂರು ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಜಾಸ್ತಿ ಪುಡಿ ಮಾಡ್ಕೊಳ್ಬೇಡಿ ಗೈಸ್, ಈ ಥರ ಇಷ್ಟೇ, ಒಂಚೂರಾದರೆ ಸಾಕು. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿರೋ ಓಂಕಾಳು ಮತ್ತು ಜೀರಿಗೆ. ಸೊ ಧನಿಯಾನು ಪೇಸ್ಟ್ ಪುಡಿ ಮಾಡ್ಕೋಬೇಕಾ? ಧನಿಯಾ ಹಂಗೆ ಹಾಕ್ಕೊಳ್ಳೋದು. ಓಕೆ, ಜಾಸ್ತಿ ಇಲ್ಲ, ಒಂದು 10 ಕಾಳು ಅಷ್ಟೇ. ಒಂಚೂರು ಅರಿಶಿನ, ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ಪೂನ್ ಬೇಕಾದರೆ ಆಮೇಲೆ ಸೇರಿಸಿ. ಇವಾಗ ರೆಡ್ ಚಿಲ್ಲಿ ಪೌಡರ್, ಇದೆಷ್ಟು ಮಮ್ಮಿ? 2 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್. ಖಾರ ಇರಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಏನು ಕಡಲೆ ಹಿಟ್ಟನ್ನ ಸೇರಿಸ್ಕೊತಿದ್ದೀವಿ. ಸೊ ಈ ಬೌಲ್ನಿಂದ 1 ಬೌಲ್ ಅಷ್ಟು ತೊಗೊಂಡಿದ್ದೀವಿ ಗೈಸ್. ನೀರು ಹಾಕ್ದೇನೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲು, ಬಿಕಾಸ್ ಈರುಳ್ಳಿ ನೀರು ಬಿಡುತ್ತೆ ಅದಕ್ಕೆ. ನೋಡಿ, ಹಾಕ್ಕೊಂಡಿರೋ ಕಡಲೆ ಹಿಟ್ಟು ಕಾಣಿಸ್ತಾ ಇಲ್ಲ, ಆ ಥರ ನೀರು ಬಿಟ್ಕೊಳ್ತಿದೆ. ಸೊ ಅದಕ್ಕೆ ಮೊದಲು ನೀರು ಹಾಕ್ಕೋಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀವಿ. ಈರುಳ್ಳಿ ನೀರು ಎಷ್ಟು ಹಿಟ್ಟನ್ನ ಹಿಡ್ಕೊಳತ್ತೆ ಆಗಿನವರೆಗೂ ನೀರು ಸೇರಿಸ್ಕೋಬಾರ್ದು, ಹಾಗೆ ಮಿಕ್ಸ್ ಮಾಡಬೇಕು. ಈ ಥರ ಚೂರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ, ಜಾಸ್ತಿ ಹಾಕ್ಕೊಳ್ಬೇಡಿ, ಆಮೇಲೆ ಹೊಟ್ಟೆ ಕೆಟ್ಟೋಗುತ್ತೆ ಗೈಸ್. ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ನೋಡಿ, ಇದೊಂದು ಚೂರು ದಪ್ಪ ಆಗ್ತಾ ಬರ್ತಾ ಇದೆ. ಇವಾಗ ಇದೊಂದು ನಮಗೆ ಯಾವಾಗ ಈರುಳ್ಳಿ ನೀರು ಬಿಡೋದು ಸ್ಟಾಪ್ ಆಗುತ್ತೆ ಅಂತ ಅನ್ಸತ್ತಲ್ಲ, ಅವಾಗ ಒಂಚೂರು ನೀರು ಸೇರಿಸ್ಕೋಬೇಕು.
ತುಂಬ ಬೇಡ, ಒಂದು ಚೂರು ಚೂರು ಅಷ್ಟೆ. ಮತ್ತು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಫೈನಲಿ ಈ ಹದಕ್ಕೆ ಮಾಡ್ಕೋಬೇಕು. ಅದು ಜಾಸ್ತಿ ತೆಳು ಅನಿಸ್ಬಾರ್ದು, ದಪ್ಪು ಅನಿಸ್ಬಾರ್ದು, ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲಿ ಕೂತಿರಬೇಕು. ಕರೆಕ್ಟ್ ಇತ್ತಾ ಇದು? ಸೊ ಇದೆಲ್ಲ ಆದಮೇಲೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಸ್ಕಿಪ್ ಮಾಡ್ಕೊತಾ ಇದ್ದೀವಿ ಗೈಸ್. ಬಿಕಾಸ್ ಇದನ್ನು ನೋಡಿದಾಗ ನಮಗೆ ಖಾರ ಕರೆಕ್ಟ್ ಅನಿಸ್ತು ಅಂದರೆ ಸಾಕು, ಇಲ್ಲಾಂದರೆ ಅದನ್ನ ಹಾಕ್ಕೋಬೇಕು. ಸೊ ಇವಾಗ ಕರೆಕ್ಟಾಗಿದೆ, ನಾವು ಇವಾಗ ಅದನ್ನ ಸ್ಕಿಪ್ ಮಾಡ್ತಾಯಿದ್ದೀವಿ. ನಿಮಗೆ ಜಾಸ್ತಿ ಖಾರ ತಿಂತಿದ್ರೆ ಹಾಕ್ಕೊಳ್ರಿ ಚೂರು. ಸೊ ಇವಾಗ ಇದನ್ನೆಲ್ಲ ಆದಮೇಲೆ ಒಂದು 5 to 10 minutes ನೆನೆಯೋಕೆ ಬಿಡಬೇಕು, ಈ ಥರ ಮುಚ್ಚಳ ಮುಚ್ಚಿ. ಸೊ ನಾವಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಷ್ಟು ಮಮ್ಮಿ, ನಮಗೆ ಎಷ್ಟು ಬೇಕಾದ್ರೆ ಇದು ಆಗುತ್ತಲ್ಲ, ಒಂದು ಅರ್ಧ ಕೆ ಜಿದು ಹಾಕೋಬೇಕು. ಒಂದು ಅರ್ಧ ಕೆ ಜಿ. ಸೊ ಒಂದು ಅರ್ಧ ಕೆ ಜಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಬಿಸಿ ಆಗ್ತಿರ್ಬೇಕು, ಬಿಸಿ ಆಗೋದನ್ನು ನೋಡ್ಕೊತಾ ಈ ಥರ ಒಂಚೂರು ಬಿಸಿ ಆಗೋಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಗೈಸ್, ಜಾಸ್ತಿ ಇಟ್ಟರೆ ಆಗಲ್ಲ. ಸೊ ಅದನ್ನು ನಾವು ಇವಾಗ ನೆನೆಸ್ಕೊಳಕ್ಕೆ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಅದು ನೆನೆಯೋವರೆಗೂ ಬಿಸಿ ಆಗಲಿ ಅಂತ. ಸೊ ಇವಾಗ ಇದನ್ನ ಬಿಸಿ ಆಗೋವರೆಗೂ ನೀನು ಅಡುಗೆ ಹೆಂಗೆ ಕಲ್ತೀವ, ನೀ ಯಾವಾಗ ಅಡುಗೆ ಕಲ್ತಿ, ವೆರೈಟಿ ಅಡುಗೆ ಎಷ್ಟು ಚಲೋ ಮಾಡಕ್ಕೆ ಹೆಂಗೆ ಕಲ್ತಿ, ಯಾವಾಗ ಕಲ್ತಿ ಹೇಳಿ. ನಾವು ಸಣ್ಣವರಿದ್ದಾಗಿಂದ ಕಲ್ತೀವಿ. ಸಣ್ಣಾಕಿ ಅಂದರೆ ಯಾವಾಗಿದ್ದಾಗಿಂದ, ಯಾವಾಗ ಎಷ್ಟನೇತಿದ್ದಾಗಿಂದ? 5ನೇತಿಂದ 5th ಕಲ್ತಿದ್ದಾಳೆ. ಫಸ್ಟ್ ಏನೇನು ಮಾಡ್ತಿದ್ದಿ? ಫಸ್ಟ್ ಯಾರ ಎಲ್ಲಾರ ಹೋಗೋದು, ಅವ್ರು ಹೆಂಗೆ ಮಾಡ್ತಾರೆ ನೋಡೋದು, ಮತ್ತು ಅದನ್ನು ಬಂದು ಮನ್ಯಾಗ ಮಾಡೋದು. ಬರೀ ನೋಡಿ ಕಲ್ತಿ? ನೋಡಿ ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಜಸ್ಟ್ ಯಾರೇನು ಮಾಡ್ತಾರೆ ನೋಡೋದು, ಕಲಿಯೋದು. ಇಲ್ಲಾಂದ್ರೆ ಅವ್ರು ಏನಾರು ಕೊಟ್ಟಿರ್ತಾರಲ್ಲ, ಅದನ್ನ ಟೇಸ್ಟ್ ನೋಡೋದು, ಅದ್ರಾಗ ಏನೇನು ಮಾಸ್ಟರ್ ಶೆಫ್ ತರ. ವಾವ್, ಅದನ್ನ ಟೇಸ್ಟ್ ನೋಡ್ಕೊಂಡು ಅದ್ರಾಗ ಅದ ಐತೆ ಅಂತ ಹೇಳಿ ತಿಳ್ಕೊಂಬಿಡೋದು. ಓಕೆ, ಇವಾಗ ಟೇಸ್ಟ್ ಮಾಡಿ ಅದರಲ್ಲಿ ಏನಿದೆ ಅಂತ ಕಂಡು ಹಿಡ್ಬಿಡ್ತಾಳೆ ನಮ್ಮ ಮಮ್ಮಿ. ರೊಟ್ಟಿ ಮಾಡೋದು, ಸ್ಮೆಲ್ ಎಲ್ಲೇನು ಕಂಡು ಹಿಡಿತಿದ್ದೇನೆ. ಸ್ಮೆಲ್ ಎಲ್ಲೇನು ಕಂಡು. ವಾ, ಅವ್ರು ಇವತ್ತು ನೋಡಿ ಬರೋದು. ಈ ಥರ ಯಾರೆಲ್ಲ ಅಡುಗೆ ಕಲಿತಾರೆ ಗೈಸ್ ಹೇಳ್ರಿ. ನಾವು ಹೋಗಿ ಮತ್ತೆ ಕೇಳ್ತೀವಿ ಏನೇನು ಹಾಕಿರಿ, ಏನೇನಿಲ್ಲ. ಈ ಥರ ಟೇಸ್ಟು ಸ್ಮೆಲ್ನಿಂದ ಅಡುಗೆ ಮಾಡೋದು ಕಲಿತಾರಂದ್ರೆ ಮಾಸ್ಟರ್ ಶೆಫ್ಗೂ ಕಡಿಮೆ ಇಲ್ಲ. ಮತ್ತು ಏನೇನು ಅಡುಗೆ ಕಲ್ತೀವಿ? ಏನು ರೊಟ್ಟಿ ಮಾಡೋದು ಅಂದ್ರೆ ಹಳ್ಳ್ಯಾಗ ಜಾಸ್ತಿ ರೊಟ್ಟಿ ಮಾಡ್ತಿದ್ರ. ಫಸ್ಟ್ ರೊಟ್ಟಿ ಕಲ್ತಿಯೇನೇನು? ಫಸ್ಟ್ ರೊಟ್ಟಿ ಕಲ್ತಿ. ಫಸ್ಟ್ ಯಾರ್ಯಾರು ಹೆಂಗೆ ರೊಟ್ಟಿ ಮಾಡ್ತಾರೆ, ಹೆಂಗೆ ಹಿಟ್ಟು ಹಾಕ್ತಾರೆ, ಅದನ್ನ ನೋಡ್ಕೊಂಡ್ಬರೋದು. ಆಮೇಲೆ ಮನ್ಯಾಗ ಬಂದು ಟ್ರೈ ಮಾಡೋದು. ಫಸ್ಟ್ ರೊಟ್ಟಿ ಮಾಡೋದು ಕಲ್ತಿ. ಮತ್ತೆ ಏನೇನೆಲ್ಲ ಅವಾಗ ಎಷ್ಟು 5th ಇದ್ದಾಗ ಅವಾಗ ಎಲ್ಲ ತರ ಪಲ್ಯ ಮಾಡ್ತಿದ್ದೇನೆ. ಎಲ್ಲ ಪಲ್ಯ, ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಮಾಡ್ತಿದ್ವಿ. ಆಮೇಲೆ 10th ಬಂದ್ಮೇಲೆ ಅವಾಗ ನಿಮಗೆ ಏನು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಗಿ ಕಲ್ತಿದ್ದು? ಸ್ಪೆಷಲ್ ಅಂದ್ರೆ ಉಪ್ಪಿಟ್ಟು. ಅವಾಗ ಹಳ್ಳಿ ಉಪ್ಪಿಟ್ಟು ನೋಡ್ರಿ, ಈಗ ಉಪ್ಪಿಟ್ಟು ಅಂದ್ರೆ ಬ್ಯಾಗ್ ಕಲ್ತಾರ. ನಮ್ಮ ಮನ್ಯಾಗಂತೂ ಡೈಲಿ ಉಪ್ಪಿಟ್ಟು ಗೈಸ್. ಕಾಂಕ್ರೀಟ್ ಇಲ್ಲಾರ್ದ ನಮ್ಮ ಮನ್ಯಾಗ ನಾಷ್ಟ ಇಲ್ಲ, ದಿನ ಉಪ್ಪಿಟ್ಟು. ನಮ್ಮ ಮನೆಗೆ ಯಾರು ಬರ್ತೀರಿ ಉಪ್ಪಿಟ್ಟು ತಿಂದ ಹೋಗೋದು. ನಾ ಸಣ್ಣಗಿದ್ದಾಗ ವೆರೈಟಿ ನಾಷ್ಟ ಮಾಡ್ತಿದ್ಲು. ಆದರೆ ಈಗ ನಮ್ಮ ಪಪ್ಪಾಗೂ ಉಪ್ಪಿಟ್ಟು ಬೇಕು, ಎಲ್ಲರಿಗೂ ಉಪ್ಪಿಟ್ಟು ಬೇಕು. ಅದಿಲ್ಲಾರ್ದ ಹೊಟ್ಟೆ ತುಂಬಂಗಿಲ್ಲ. ನಮ್ಮ ನಾನಿ ಅಂದ್ರೆ ನಿಮ್ಮ ಮಮ್ಮಿ ನಿಂಗೆ ಏನೇನು ಅಡುಗೆ ಕಲ್ಸ್ಯಾರ? ನಮ್ಮ ಮಮ್ಮಿ ಏನೂ ಕಲಿಸಿಲ್ಲ. ಆಕೆಗೆ ಏನೂ ಬರೋದೇ ಇಲ್ಲ. ಆಕೆ ರೊಟ್ಟಿ ಪಲ್ಯ ಒಂದು ಬಿಟ್ರೆ ಇನ್ನೊಂದು ಮಾಡಕ್ಕೆ ಬರಲ್ಲ.
ನೀನೇ ಕರ್ಚಿ ನಿಮ್ಮ ಮಮ್ಮಿಗೆ. ನಾ 5ನೇ ತಿಂದ ಯಾರ್ದಾರ ನೋಡ್ಕೊಂಡು ಬರೋದು, ನಮ್ಮ ಮನ್ಯಾಗ ಅದನ್ನ ಮಾಡಬೇಕಂತ ಹೇಳಿ ನಾನು ಎಲ್ಲ ಹೋಳಿಗೆ, ಕರ್ಚಿಕಾಯಿ, ಆಮೇಲೆ ಶೇಂಗಾದ ಕಡಬು, ಹೋಳಿಗೆ ಇವನ್ನೆಲ್ಲ ನಾನು ಮಾಡಿಕೊಟ್ಟಾಗ ನೋಡಿದ್ರು. ನಾನು ನಮ್ಮ ಮಮ್ಮಿಯಿಂದ ಕಲತೀನಿ, ಬಟ್ ನಮ್ಮ ಮಮ್ಮಿ ಅವ್ರ ಮಮ್ಮಿಯಿಂದ ಕಲ್ತಿಲ್ಲ, ಆಕಿನ ಕಲತ್ ಅವ್ರ ಮಮ್ಮಿ ಕಲ್ಸ. ಈಗಾದ್ರೂ ನಮ್ಮ ಮಮ್ಮಿ ಏನು ಬರಂಗೇ ಇಲ್ಲ. ಪಾಪ ಅವ್ರೇನ್ ನಾನೇನ್ ಮಾಡಕ್ ಬರ್ತೈತಿ, ಏನ ರೊಟ್ಟಿ ಅಷ್ಟೇ, ರೊಟ್ಟಿ ಪಲ್ಯ ಬಿಟ್ರೆ ಏನು ಬರಲ್ರಿ ನಮ್ಮ ಅಜ್ಜಿಗೆ. ನಮ್ಮ ಮಮ್ಮಿನ ಅವ್ರ ಮಮ್ಮಿ ಹಾಗೆ. ಇವಾಗ ಎಣ್ಣೆ ಬಿಸಿ ಜಾಸ್ತಿ ಬಿಸಿಯಾಗಿದೆ. ಇವಾಗ ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಒಂದೊಂದಾಗಿ ಈ ಥರ ಬಿಡಬೇಕು. ಲೋ ಫ್ಲೇಮ್ ಇರ್ಬೇಕು ಗೈಸ್. ಜಾಸ್ತಿ ಇಟ್ಕೊಂಡ್ರೆ ಒಳಗಿಂದ ಏನು ಹಿಟ್ಟಿರತ್ತಲ್ಲ ಅದು ಬೇಯೋದಿಲ್ಲ. ಸೊ ಈ ಥರ ಬಿಡ್ತಾ ಹೋಗಬೇಕು. ನೈಸ್ ಸ್ಮೆಲ್. ಇವಾಗ ಮೋಡಾಗಿದೆ, ಮಳೆ ಬರೋ ಥರ, ಮತ್ತು ಒಂಚೂರು ಥಂಡಿ. ಇವಾಗ ಪೂರ್ತಿಯಾಗಿ ಥಂಡಿನೂ ಇಲ್ಲ, ಬಿಸಿಲು ಇಲ್ಲ, ಎಲ್ಲ ಮಿಕ್ಸು. ಒಂಚೂರು ಥಂಡಿ, ಒಂಚೂರು ಶೆಕೆ ಎಲ್ಲ. ಸೊ ಅವಾಗ ಈ ಥರ ಬಜ್ಜಿ ಸಖತ್ತಾಗಿರುತ್ತೆ, ಮಾಡ್ಕೊತೀರ. ಸೊ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರ್ತಾ ಇದೆ ಗೈಸ್, ಸಖತ್ತಾಗಿರೋ. ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಹಿಡಿಯುತ್ತೆ. ಅಂದರೆ ಒನ್ ಟೈಮ್ ಹಾಕ್ಕೊಂಡಿರೋ ಬಜ್ಜಿ ಬೇಯೋದಕ್ಕೆ. ಬೇಗ ಫಾಸ್ಟ್ ಇಟ್ಟು ನೀವು ಮಾಡ್ಕೊಂತೀವಿ ಅಂದರೆ ಒಳಗಿಂದ ಹಿಟ್ಟು ಬೇಯ್ದಿರೋದಿಲ್ಲ. ಸೊ ಈ ಥರ ಹೊಳಿಸ್ತಾ ಇರಬೇಕು ಆ ಕಡೆಯಿಂದ ಈ ಕಡೆ. ಸೊ ಫೈನಲಿ ಬಿಸಿ ಬಿಸಿ ಕ್ರಿಸ್ಪಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ವಾವ್, ಸಖತ್ತಾಗಿ ಅನ್ಸತ್ತ. ಈರುಳ್ಳಿ ಪಕೋಡಾನು ಅಂತಾರೆ, ಬಜ್ಜಿನೂ ಅಂತಾರೆ. ಓ ಬಜ್ಜಿ ಹೆಂಗೈತಿ? ಮಸ್ತ್ ಐತಿ. ತಿನ್ ಲೆಟ್ಸ್ ಟೇಸ್ಟ್. ಹೆಂಗಾಗಿದೆ? ಕೊಡ್ತೀನಿ. ಅಮ್ಮಿ ನೀನು ಟೇಸ್ಟ್ ಮಾಡು. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ. ತಗೋ ನೀನು ಟೇಸ್ಟ್ ಮಾಡು. ಇಲ್ಲೇನಿದ್ರ ಬಾಯ್ ತೆಗಿತಾವ. ಹೆಂಗಾಗೈತೆ ಅಂತೀಯ? ಚಲೋ ಆಗೈತೆ. ಕರುಮ್ ಕ್ರಿಸ್ಪಿ ಸಖತ್ತಾಗಿ ಬಂದೈತಿ. ಸಿಂಪಲ್, ಟೇಸ್ಟಿ, ಈಸಿ. ನಿಜವಾಗ್ಲೂ ಒಳಗೆಲ್ಲ ಚಂದಂಗೆ ಬೈದೈತಿ. ಸೊ ನೋಡ್ರಿ, ಇವನ್ನ ವಾಪಸ್ ಬೇಡಾಕತ್ತಾನ ಬಂದು ಚಲೋ ಆಗ್ಯಾವ ಅಂತೇಳಿ. ಇನ್ನ ಬೇಕಂತೀರಿ. ಹಿಂದೆ ಬಂದದ. ಓಕೆ, ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.